ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. 27 ನಕ್ಷತ್ರಗಳ ಸೀರೀಸಲ್ಲಿದ್ದೀವಿ. ಇವತ್ತಿನ ನಕ್ಷತ್ರ ಅಶ್ಲೇಷ. ಹೌದು, ಅಶ್ಲೇಷ ನಕ್ಷತ್ರದ ಜಾತಕರು ಯಾವ ರೀತಿಯಾದಂಥ ಪರಿಹಾರ ಕ್ರಿಯೆಗಳನ್ನ ತಮ್ಮ ಜೀವನ ಪರ್ಯಂತ ಮಾಡಿದರೆ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಬಹುದು ಅನ್ನೋದಕ್ಕೆ ಇವತ್ತು ನಾನು ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಇದನ್ನು ಪರಿಹಾರ ಅಂತ ತಗೊಳ್ಳಿ, ಸೇವೆ ಅಂತ ತಗೊಳ್ಳಿ, ಯಾವ ರೀತಿ ಬೇಕಾದ್ರೂ ತಗೊಳ್ಳಿ. ಜೀವನದಲ್ಲಿ ನಾವು ಉನ್ನತಿ ಆಗೋದಕ್ಕೆ ಏನು ಮಾಡಬೇಕು? ಅಶ್ಲೇಷ ನಕ್ಷತ್ರದ ಜಾತಕರು ತಮ್ಮ ಮನೆಯಲ್ಲಿ ಹಾವಿನಲ್ಲಿ ಸರ್ಪ, ನಾನು ಹೇಳ್ತಾ ಇರೋದು ಸರ್ಪ ಅಥವಾ ನಾಯಿಗೆ ಸಂಬಂಧಪಟ್ಟಂಥ ಒಂದು ಚಿತ್ರಪಟವನ್ನು, ವಿಗ್ರಹವನ್ನು, ಗೊಂಬೆಯನ್ನು ಇಡುವಂಥದ್ದು ಬಹಳ ಒಳ್ಳೆಯದು. ಸಾಧ್ಯವಾದರೆ ನಾಯಿಗೆ ಆಹಾರವನ್ನು ಹಾಕುವಂಥದ್ದು, ನಾಯಿಯ ಸೇವೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಸರ್ಪಗಳ ರಕ್ಷಣೆಯನ್ನು ಮಾಡುವಂಥದ್ದು, ಹುತ್ತಗಳ ರಕ್ಷಣೆಯನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಎಲ್ಲೆಲ್ಲ ಸಿಗುತ್ತೋ ಆವಾಗೆಲ್ಲ ನೀವು ಇದನ್ನು ಹುಡ್ಕೊಂಡು ಹೋಗಿ ಅಂತ ಹೇಳಲ್ಲ, ಯಾವಾಗೆಲ್ಲ ಸಾಧ್ಯವಿದೆಯೋ ಆವಾಗೆಲ್ಲ ಈ ಹಾವು ಇತ್ಯಾದಿ ಹರಿದಾಡುವಂಥ ಜಂತುಗಳು ಏನಿದೆಯೋ ಇದರ ಒಂದು ರಕ್ಷಣೆಯನ್ನು ಮಾಡಿ. ನೀವು ಸೇವೆ ಮಾಡಿ ಅಂತಲೂ ಹೇಳ್ತಾ ಇಲ್ಲ, ರಕ್ಷಣೆಯನ್ನು ಮಾಡಿ ಅದನ್ನು ಹೊಡೆಯುವಂಥದ್ದು, ಅದಕ್ಕೆ ತೊಂದರೆ ಕೊಡುವಂಥದ್ದು, ಅಥವಾ ಇತರ ಜನರು ಹೊಡೆಯುತ್ತಿರುವಂಥ ಜನರಿಂದ ಅದನ್ನು ರಕ್ಷಣೆಯನ್ನು ಮಾಡುವಂಥ ಕಾರ್ಯವನ್ನು ತಾವು ಮಾಡಿ. ಹುತ್ತ ಪ್ರದಕ್ಷಿಣೆ ಬಹಳಷ್ಟು ನಿಮಗೆ ಆ ಒಂದು ಹುತ್ತ ಪ್ರದಕ್ಷಿಣೆ ಏನು ಪೂಜೆ ಅಥವಾ ವ್ರತವಾಗಿ ನೀವು ತಗೋತೀರೋ ಅದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಾರ್ಪಾಡುಗಳನ್ನು ಮಾಡುತ್ತೆ. ಆದರೆ ಹುತ್ತ ಪ್ರದಕ್ಷಿಣೆಯನ್ನು ಮಾಡುವಾಗ ತಾವು ಹಳದಿ ಬಟ್ಟೆಯನ್ನು ಧರಿಸಿರಬೇಕು. ಇದು ಬಹಳ ಮುಖ್ಯ ಇರ್ತದೆ. ಅದೇ ರೀತಿ ಆಂಜನೇಯನ ಪೂಜೆ, ವ್ರತ, ಜಪ, ಹೋಮ, ಹವನ ಏನು ಬೇಕಾದ್ರೂ ನೀವು ಮಾಡ್ಬೋದು. ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಕುಳಿತುಕೊಂಡು ತಾವು ಹನುಮಾನ್ ಚಾಲೀಸ್, ಬಜರಂಗ ಬಾಣ ಅಥವಾ ಆಂಜನೇಯನ ಯಾವುದೇ ಮಂತ್ರ ಜಪವನ್ನು ನೀವು ಮಾಡಬಹುದು. ಆದರೆ ಆಸನವನ್ನು ಹಾಕಿ ಅದರ ಮೇಲೆ ನೀವು ಕುಳಿತುಕೊಂಡು ಮಾಡಬೇಕು. ಯಾಕಂದರೆ ನಾನು ಒಂದು ನಕ್ಷತ್ರದ ಒಂದು ಕಾನ್ಸೆಪ್ಟಲ್ಲಿ ಹೇಳಿದ್ದೀನಿ, ಆಂಜನೇಯನ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ನಿಂತ್ಕೊಂಡು ಆ ಪಾರಾಯಣ ಪೂಜೆ ಇತ್ಯಾದಿಗಳನ್ನ ಮಾಡಿ ಅಂತ. ಇಲ್ಲಿ ತಾವು ಕುಳಿತುಕೋಬೇಕು, ಆದರೆ ನೆಲದ ಮೇಲೆ ಇರಬಾರ್ದು. ಏನಾದರೂ ಒಂದು ಆಸನವನ್ನು ಉಪಯೋಗಿಸಿಕೊಂಡು ಕುಳಿತುಕೊಂಡು ಆಂಜನೇಯನ ಜಪ, ಪೂಜೆ, ಹೋಮ, ಹವನ ಏನೇ ಮಾಡಿದ್ರು ಸಹಿತ ನಿಮ್ಮ ಜೀವನದಲ್ಲಿ ಒಂದೊಂದಾಗಿ ಅಭಿವೃದ್ಧಿಯ ಕಡೆಗೆ ನಿಮ್ಮ ಜೀವನ ಸಾಗ್ತಾ ಇರ್ತದೆ. ಜೀವನ ಏಳಿಗೆ ಆಗುತ್ತೆ, ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.